ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಹಿಂದಿ ಬೆಳ್ಳಿ ತೆರೆಯ ಒಬ್ಬ ವಿಶಿಷ್ಟ ಕಲಾವಿದ ಶತ್ರುಘ್ನ ಸಿನ್ಹಾ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಈಗಾಗಲೇ ನೋಡಿದ್ದೀರಿ. ಈಗ ಅದರ ಮುಂದುವರಿದ ಭಾಗವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನನ್ನು ಒತ್ತಿದರೆ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮ ಬಳಿಗೆ ಬರುತ್ತೆ. ಅದನ್ನು ನೋಡಿ ನಿಮ್ಮ ಇಷ್ಟ ಮಿತ್ರರ ಜೊತೆ ಹಂಚಿಕೊಳ್ಳಿ. ಜೊತೆಗೆ ಲೈಕ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ನೀವು ಲೈಕ್ ಬಟನನ್ನು ಒತ್ತಿದ್ರೆ ಯೂಟ್ಯೂಬ್ ಹೆಚ್ಚು ಜನರಿಗೆ ನಮ್ಮ ವಿಡಿಯೋಗಳನ್ನು ತೋರಿಸುತ್ತೆ. ಅದರಿಂದ ವಿಡಿಯೋ ಹೆಚ್ಚು ಜನಪ್ರಿಯವಾಗೋದಕ್ಕೆ ಅವಕಾಶವಾಗುತ್ತೆ. ಇದರ ಜೊತೆಗೆ ನೀವು ನಮಗೆ ಆರ್ಥಿಕವಾಗಿ ಕೂಡ ಸಹಕಾರವನ್ನು ನೀಡುವ ಮೂಲಕ ಮೌಲ್ಯಯುತವಾದ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಅವಕಾಶ ಮಾಡಿಕೊಡಬಹುದು ಅಂತ ಹೇಳಿ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ. ಶತ್ರುಘ್ನ ಸಿನ್ಹಾ ಅವರು ತೆರೆಯ ಮೇಲೆ ವಿಲನ್ ಪಾತ್ರಗಳನ್ನು ಮಾಡ್ತಾಯಿದ್ರೂ ಸಹ ನಿಜ ಜೀವನದಲ್ಲಿ ಯಾವುದೇ ಒಂದು ವಿವಾದಕ್ಕೂ ಒಳಗಾಗದೆ ಶುದ್ಧ ಜೀವನವನ್ನು ನಡೆಸಿದಂಥ ಒಬ್ಬ ಕಲಾವಿದರು. ನೋಡಿ, ಪ್ಯಾರ್ ಹಿ ಪ್ಯಾರ್ ಚಿತ್ರದಲ್ಲಿ ಹೆಸರಿಲ್ಲದ ಒಬ್ಬ ಪುಟ್ಟ ವಿಲನ್ ಪಾತ್ರದಲ್ಲಿ ಅಭಿನಯಿಸ್ತಾರೆ. ಅದೇ ಧರ್ಮೇಂದ್ರ ಅವರ ಜೊತೆಯಲ್ಲಿ ಅವರಿಗೆ ಸರಿಸಮನಾಗಿ ಬ್ಲ್ಯಾಕ್ ಮೇಲ್ ಚಿತ್ರದಲ್ಲಿ ಕಾಣಿಸಿಕೊಳ್ಳುವ ಮಟ್ಟಕ್ಕೆ ಬೆಳೀತಾರೆ. ಧರ್ಮೇಂದ್ರ ಅವರ ಒಂದು ವಿಶಿಷ್ಟವಾದ ಚಿತ್ರ ಗುಡ್ಡಿ ಚಿತ್ರದಲ್ಲಿ ಕೂಡ ಅವರನ್ನು ನೀವು ನೋಡಬಹುದು. ಇನ್ನು ಅಮಿತಾಬ್ ಬಚ್ಚನ್ ಅವರ ಜೊತೆಯಲ್ಲಂತೂ ಬಾಂಬೆ ಟು ಗೋವಾ ಚಿತ್ರದಲ್ಲಿ ವಿಲನ್ ಆಗಿ ಕಾಣಿಸ್ಕೋತಾರೆ. ಮುಂದೆ ಕಾಲಾ ಪತ್ಥರ್, ದೋಸ್ತಾನ, ನಸೀಬ್ನಂಥ ಚಿತ್ರಗಳಲ್ಲಿ ಪ್ರಮುಖವಾದ ಪಾತ್ರಗಳನ್ನು ಶತ್ರುಘ್ನ ಸಿನ್ಹಾ ಅವರು ವಹಿಸಿ ಆ ಚಿತ್ರಗಳ ಯಶಸ್ಸಿಗೆ ಕೂಡ ಕಾರಣರಾಗ್ತಾರೆ. ದೇಶ ಪ್ರೇಮದ ಚಿತ್ರಗಳನ್ನು ಹೆಚ್ಚಾಗಿ ತೆರೆಗೆ ತರ್ತಾ ಇದ್ದ ಮನೋಜ್ ಕುಮಾರ್ ಅವರು ಒಂದು ದೊಡ್ಡ ಬಜೆಟ್ನ ಚಿತ್ರವನ್ನು ತೆರೆಗೆ ತರ್ತಾರೆ. ಅದು ಕ್ರಾಂತಿ. ಆ ಚಿತ್ರದಲ್ಲೂ ಸಹ ಶತ್ರುಘ್ನ ಸಿನ್ಹಾ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೋಡಿ, ಶತ್ರುಘ್ನ ಸಿನ್ಹಾ ಅವರಿಗೆ 1980ರಲ್ಲಿ ಪೂನಂ ಸಿನ್ಹಾ ಅವರ ಜೊತೆಯಲ್ಲಿ ಮದುವೆಯಾಗುತ್ತೆ. ಅವರು 1968ರಲ್ಲಿ ಮಿಸ್ ಯಂಗ್ ಇಂಡಿಯಾ ಎನ್ನುವ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಮುಂದೆ ಕೋಮಲ್ ಎನ್ನುವ ಹೆಸರಿನಲ್ಲಿ ಕೆಲವು ಚಿತ್ರಗಳಲ್ಲಿ ಕೂಡ ಕಾಣಿಸ್ಕೊಂಡಿರ್ತಾರೆ. ಈ ದಂಪತಿಗಳಿಗೆ ಮೊದಲಿಗೆ ಜನಿಸಿದ್ದು ಪುತ್ರಿ. ಆಕೆಯ ಹೆಸರು ಸೋನಾಕ್ಷಿ ಸಿನ್ಹಾ. ಅವರು ಕೂಡ ಹಿಂದಿ ಚಿತ್ರರಂಗದ ಒಬ್ಬ ಜನಪ್ರಿಯ ನಟಿ. ಇದಾದ ಮೇಲೆ ಅವರಿಗೆ ಅವಳಿ ಜವಳಿ ಗಂಡು ಮಕ್ಕಳು ಜನಿಸ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಸಂತೋಷವನ್ನು ಮನೋಜ್ ಕುಮಾರ್ ಅವರ ಜೊತೆಯಲ್ಲಿ ಶತ್ರುಘ್ನ ಸಿನ್ಹಾ ಅವರು ಹಂಚಿಕೊಂಡಾಗ ಮನೋಜ್ ಕುಮಾರ್ ಅವರು, ಓಹೋ, ರಾಮಾಯಣದಲ್ಲಿ ಲವಕುಶರ ಜನನ ಆಗಿದೆ, ಅದೇ ಹೆಸರನ್ನು ಅವರಿಗೆ ಇಡಿ ಅಂತ ಹೇಳ್ತಾರೆ. ನಾವು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ ಹಾಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎನ್ನುವ 4 ಜನ ಗಂಡು ಮಕ್ಕಳ ಕುಟುಂಬದಲ್ಲಿ ಶತ್ರುಘ್ನ ಸಿನ್ಹಾ ಅವರು ಕೊನೆಯ ಮಗನಾಗಿ ಜನಿಸಿದ್ದು. ಮುಂದೆ ದೈವಭಕ್ತರಾದ ಆ ಕುಟುಂಬ ತಮ್ಮ ಒಂದು ಮನೆಯನ್ನು ಕಟ್ಟಿಕೊಂಡಾಗ ಆ ಮನೆಗೆ ರಾಮಾಯಣ್ ಎನ್ನುವ ಹೆಸರನ್ನು ಇಡ್ತಾರೆ. ಮುಂಬೈನಲ್ಲಿರುವ ಒಂದು ಬಹುಮಹಡಿಯ ವೈಭವೋಪೇತವಾದ ಬಂಗಲೆ ಅದು. ಆ ಒಂದು ಬಂಗಲೆಗೆ ರಾಮಾಯಣ್ ಅಂತ ಹೆಸರನ್ನು ಇಡ್ತಾರೆ. ಅಲ್ಲಿಯೇ ಸೋನಾಕ್ಷಿ ಸಿನ್ಹಾ ಹಾಗೂ ಲವಕುಶ ಅವರು ಜನಿಸಿದ್ದು. ಶತ್ರುಘ್ನ ಸಿನ್ಹಾ ಅವರ ಗಂಡು ಮಕ್ಕಳು ಕೂಡ ಚಿತ್ರರಂಗದಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ತಂದೆಯವರಷ್ಟು ಯಶಸ್ಸನ್ನು ಅವರು ಕಾಣೋದಕ್ಕೆ ಸಾಧ್ಯವಾಗಲಿಲ್ಲ. ಖಳನಾಯಕರಾಗಿ ಚಿತ್ರರಂಗಕ್ಕೆ ಬಂದು ಮುಂದೆ ನಾಯಕರಾಗಿ ಬೆಳೆದು ಅದೇ ಒಂದು ವರ್ಚಸ್ಸಿನಿಂದ ಶತ್ರುಘ್ನ ಸಿನ್ಹಾ ಅವರು ರಾಜಕೀಯಕ್ಕೂ ಕೂಡ ಪ್ರವೇಶವನ್ನು ಪಡಿತಾರೆ. ಇದಲ್ಲದೆ ಅವರು 1974ರಲ್ಲಿ ತೆರೆಗೆ ಬಂದ ದೋಸ್ತ್ ಚಿತ್ರದಲ್ಲಿ, 1980ರಲ್ಲಿ ತೆರೆ ಕಂಡ ಜ್ವಾಲಾಮುಖಿ ಚಿತ್ರದಲ್ಲಿ ಹಾಗೂ 1981ರಲ್ಲಿ ರಿಲೀಸ್ ಆದಂಥ ನರಂ ಗರಂ ಚಿತ್ರದಲ್ಲಿ ಹಿನ್ನೆಲೆ ಗಾಯನವನ್ನು ಕೂಡ ಮಾಡಿದ್ದಾರೆ. ಅವರ ಚಿತ್ರರಂಗದ ಸಾಧನೆಗಾಗಿ ಯಾವುದೇ ಚಿತ್ರಕ್ಕೂ ಅವರಿಗೆ ಪ್ರತ್ಯೇಕವಾದ ಪ್ರಶಸ್ತಿ ಬಂದಿಲ್ಲ. ಆದರೆ ಫಿಲಮ್ಫೇರ್ ಕೊಡಮಾಡುವ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಯನ್ನು ಅವರು ಗಳಿಸಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಕೊಡಮಾಡುವ ಕಿಶೋರ್ ಕುಮಾರ್ ಅವರ ಹೆಸರಿನ ಪ್ರಶಸ್ತಿಯನ್ನು ಕೂಡ ಗಳಿಸಿದ್ದಾರೆ. ತಮ್ಮ ಅಭಿನಯದ ಆರಂಭದ ದಿನಗಳಲ್ಲೇ ಅವರು ಟಿ ವಿಯಲ್ಲಿ ಅಭಿನಯಿಸಿದ್ದುಂಟು. ಆದರೆ ಅವರಿಗೆ ದೊಡ್ಡ ಹೆಸರನ್ನು ತಂದುಕೊಟ್ಟಿದ್ದು 2011ರಲ್ಲಿ ಭೋಜ್ಪುರಿ ಭಾಷೆಯಲ್ಲಿ ಅವರು ನಡೆಸಿಕೊಟ್ಟಂಥ ಕೆ ಬನಿ ಕರೋಡ್ಪತಿ ಎನ್ನುವ ಕೌನ್ ಬನೇಗಾ ಕರೋಡ್ಪತಿಯ ಬೇರೊಂದು ಭಾಷೆಯ ಅವತರಣಿಕೆ. ಮುಂದೆ ವಯೋಸಹಜವಾಗಿ ಅವರು ಚಿತ್ರಗಳಲ್ಲಿ ಅಭಿನಯಿಸೋದನ್ನು ಕಡಿಮೆ ಮಾಡಿದ್ರು. ಆದರೆ 70, 80, 90ರ ದಶಕದಲ್ಲಿ ಅವತ್ತಿನ ಎಲ್ಲ ಖ್ಯಾತ ನಿರ್ದೇಶಕರು, ನಿರ್ಮಾಣ ಸಂಸ್ಥೆಗಳು, ಅವತ್ತಿನ ದೊಡ್ಡ ದೊಡ್ಡ ಹೀರೋಗಳು ಎಲ್ಲರ ಜೊತೆಯಲ್ಲಿ ಅಭಿನಯಿಸುವುದರ ಜೊತೆಗೆ ತಾವೂ ಕೂಡ ಪ್ರತ್ಯೇಕವಾಗಿ ನಾಯಕರಾಗಿ ತಮ್ಮ ಸ್ಥಾನವನ್ನು ಗುರುತಿಸಿಕೊಂಡಿದ್ದರು. 1989ರಲ್ಲಿ ಹಮ್ ಮೇ ಶಹನ್ಶಾ ಕೌನ್ ಹೇ ಎನ್ನುವ ಒಂದು ಚಿತ್ರವನ್ನು
ಅವರ ಒಂದು ಅಭಿನಯದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಅದು ಬಿಡುಗಡೆ ಆಗಿರಲಿಲ್ಲ. ಈ ವರ್ಷ ಅಂದರೆ 2026ರಲ್ಲಿ ಆ ಚಿತ್ರ ಬಿಡುಗಡೆಯ ಭಾಗ್ಯವನ್ನು ಕಂಡಿದೆ. ಹಿಂದೆ ನಾವು ರಾಜೇಶ್ ಖನ್ನಾ ಅವರನ್ನು ಕುರಿತಂತೆ ಒಂದು ಸರಣಿಯನ್ನು ಮಾಡಿದಾಗ ಅಲ್ಲಿ ರಾಜೇಶ್ ಖನ್ನಾ ಹಾಗೂ ಶತ್ರುಘ್ನ ಸಿನ್ಹಾ ಅವರ ಮಧ್ಯೆ ರಾಜಕೀಯ ಕಾರಣಗಳಿಗಾಗಿ ಉಂಟಾದಂಥ ಒಂದು ವೈಷಮ್ಯದ ಬಗ್ಗೆ ಹೇಳಿದ್ವು. ನೋಡಿ, 1986ರಿಂದಲೇ ರಾಜೀವ್ ಗಾಂಧಿಯವರ ಒಂದು ಪ್ರೇರಣೆಯಿಂದ ರಾಜೇಶ್ ಖನ್ನಾ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯನ್ನು ಸೇರ್ತಾರೆ. ಅವರ ಒಂದು ನಿಷ್ಠಾವಂತ ದುಡಿಮೆಗೆ ಬೆಲೆ ಕೊಟ್ಟು ಜೊತೆಗೆ ಅವರ ಜನಪ್ರಿಯತೆಯನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ 1991ರಲ್ಲಿ ದೆಹಲಿ ಕ್ಷೇತ್ರದಿಂದ ರಾಜೇಶ್ ಖನ್ನಾ ಅವರನ್ನು ಚುನಾವಣೆಗೆ ನಿಲ್ಲಿಸಲಾಗುತ್ತೆ. ಆ ಚುನಾವಣೆಯಲ್ಲಿ ಅವರ ಎದುರಿಗೆ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದವರು BJPಯ LK ಅಡ್ವಾಣಿಯವರು ಆ ಬಾರಿ 2 ಕ್ಷೇತ್ರಗಳಲ್ಲಿ ನಿಂತಿರ್ತಾರೆ. ಒಂದು ಗುಜರಾತಿನ ಗಾಂಧಿನಗರ, ಇನ್ನೊಂದು ದೆಹಲಿ ಕ್ಷೇತ್ರ. 2 ಕ್ಷೇತ್ರಗಳಲ್ಲಿ ಅವರು ಗೆಲುವನ್ನು ಸಾಧಿಸ್ತಾರೆ. ಆದರೆ ಗಾಂಧಿನಗರ ಕ್ಷೇತ್ರವನ್ನು ಇಟ್ಕೊಂಡು ದೆಹಲಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಿದ್ದರಿಂದಾಗಿ ಅಲ್ಲಿ ಮರು ಚುನಾವಣೆ ನಡಿಬೇಕಾಗಿರುತ್ತೆ. ಅದು ಕಾರಣಾಂತರದಿಂದ ಆ ವರ್ಷ ನಡೆದೇ 1992ರಲ್ಲಿ ಆ ಚುನಾವಣೆ ನಡೆಯುತ್ತೆ. ಹಾಗೆ ನಡೆದಾಗ ಅಲ್ಲಿ ರಾಜೇಶ್ ಖನ್ನಾ ಅವರನ್ನೇ ಮತ್ತೆ ಕಣಕ್ಕೆ ಇಳಿಸಲಾಗುತ್ತೆ. ಅವರಿಗೆದುರಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಶತ್ರುಘ್ನ ಸಿನ್ಹಾ ಅವರು ಅಭ್ಯರ್ಥಿಯಾಗಿ ನಿಂತ್ಕೋತಾರೆ. ರಾಜೇಶ್ ಖನ್ನಾ ಅವರ ಪರವಾಗಿ ಅವರ ತಾರಾಪತ್ನಿ ಡಿಂಪಲ್ ಕಪಾಡಿಯಾ ಅವರು, ಶತ್ರುಘ್ನ ಸಿನ್ಹಾ ಅವರ ಪರವಾಗಿ ಅವರ ತಾರಾಪತ್ನಿ ಪೂನಂ ಸಿನ್ಹಾ ಅವರು, ಹೀಗೆ 4 ಜನ ತಾರೆಯರು ಚುನಾವಣಾ ಪ್ರಚಾರ ಕ್ಷೇತ್ರಕ್ಕೆ ಇಳಿದಿದ್ದರಿಂದಾಗಿ ಆ ಒಂದು ಪ್ರಚಾರ ಬಹಳ ರಂಗೇರಿದಂಥ ಒಂದು ವಿದ್ಯಮಾನವಾಗಿತ್ತು. ಆದರೆ ಚುನಾವಣಾ ಫಲಿತಾಂಶ ಬಂದ ಮೇಲೆ ನಾಯಕ ರಾಜೇಶ್ ಖನ್ನಾ ಅವರು ಚಲನಚಿತ್ರಗಳಲ್ಲಿ ಗೆಲುವು ಸಾಧಿಸುವ ಹಾಗೆಯೇ ಇಲ್ಲಿಯೂ ಕೂಡ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿರ್ತಾರೆ. ಹೇಗೆ ಚಲನಚಿತ್ರಗಳಲ್ಲಿ ವಿಲನ್ ಸೋತು ಹೋಗ್ತಾನೋ ಹಾಗೆ ಶತ್ರುಘ್ನ ಸಿನ್ಹಾ ಅವರು 25,000 ಮತಗಳ ಅಂತರದಿಂದ ಸೋಲೊಪ್ಪಿಕೊಂಡಿರ್ತಾರೆ. ಆದರೆ ರಾಜೇಶ್ ಖನ್ನಾ ಅವರು MP ಆಗಿದ್ದಿದ್ದು ಇದೊಂದೇ ಅವಧಿಗೆ. ಇದಾದ ಮೇಲೆ ಅವರು ಮತ್ತೆ ಚುನಾವಣೆಗೆ ಸ್ಪರ್ಧಿಸಿದರೂ ಸಹ ಸೋತು ಹೋಗ್ತಾರೆ. ಮುಂದೆ ನಾನು ಯಾವತ್ತೂ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ತಮ್ಮ ಕೊನೆಯುಸಿರಿರುವವರೆಗೂ ದುಡಿತಾರೆ. ಆದರೆ ಶತ್ರುಘ್ನ ಸಿನ್ಹಾ ಅವರು ಭಾರತೀಯ ಜನತಾ ಪಾರ್ಟಿಯಿಂದ 2009ರಲ್ಲಿ ಆಗ ತಾನೇ ನಿರ್ಮಾಣವಾದಂಥ ಪಟ್ನಾ ಸಾಹಿಬ್ ಕ್ಷೇತ್ರದಿಂದ ಮತ್ತೊಬ್ಬ ಚಲನಚಿತ್ರ ಕಲಾವಿದ ಶೇಖರ್ ಸುಮನ್ ಅವರನ್ನು ಸೋಲಿಸಿ ಗೆಲುವನ್ನು ಕಂಡು ಪಾರ್ಲಿಮೆಂಟನ್ನು ಪ್ರವೇಶ ಪಡಿತಾರೆ. ಆ ಒಂದು ಗೆಲುವು ಆಕಸ್ಮಿಕವಾದದ್ದಲ್ಲ ಅಂತ ಅವರು ನಿರೂಪಿಸೋದಕ್ಕೆ 2014ರಲ್ಲೂ ಕೂಡ ಆ ಒಂದು ಸ್ಥಾನವನ್ನು ಗೆಲ್ತಾರೆ. ವಾಜಪೇಯಿಯವರ ಪ್ರಧಾನಮಂತ್ರಿ ಅವಧಿಯಲ್ಲಿ ಅವರು ಸಚಿವ ಸ್ಥಾನವನ್ನು ಕೂಡ ಅಲಂಕರಿಸಿರ್ತಾರೆ. ಆದರೆ 2019ರಲ್ಲಿ BJPಯವರು ಟಿಕೆಟ್ ಕೊಡಲಿಲ್ಲ ಎನ್ನುವ ಕಾರಣಕ್ಕಾಗಿ ಅವರು ನ್ಯಾಷನಲ್ ಕಾಂಗ್ರೆಸ್ಸನ್ನು ಸೇರ್ತಾರೆ. 2022ರವರೆಗೂ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಾರೆ. ಮುಂದೆ 2022ರಲ್ಲಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ತೃಣಮೂಲ ಕಾಂಗ್ರೆಸ್ಸನ್ನು ಸೇರ್ತಾರೆ. ಅಲ್ಲಿ ಅಸನ್ಸೋಲ್ ಕ್ಷೇತ್ರದಿಂದ BJPಯ ಅಭ್ಯರ್ಥಿಯನ್ನೇ ಸೋಲಿಸಿ ಮತ್ತೊಮ್ಮೆ MP ಆಗ್ತಾರೆ. ಇವತ್ತಿಗೂ ಆ ಸ್ಥಾನದಲ್ಲಿ ಅವರಿದ್ದಾರೆ. ನೋಡಿ, ಚಲನಚಿತ್ರಗಳಲ್ಲಿ ತಾವು ಅಭಿನಯಿಸುವ ಪಾತ್ರಕ್ಕೂ ನಿಜ ಜೀವನದಲ್ಲಿ ನಡ್ಕೊಳ್ಳೋದಕ್ಕೂ ಅನೇಕರಿಗೆ ತುಂಬ ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ನಾವು ಉದಾಹರಣೆಗಳ ಸಮೇತ ನೋಡಿದ್ದೀವಿ. ಇಲ್ಲಿ ಕೂಡ ತೆರೆಯ ಮೇಲೆ ನಾಯಕರಾಗಿ ರಾರಾಜಿಸ್ತಾ ಇದ್ದಂಥ ರಾಜೇಶ್ ಖನ್ನಾ ಅವರು ನಿಜ ಜೀವನದಲ್ಲಿ ಹಲವು ಬಾರಿ ವಿಲನ್ ರೀತಿಯಲ್ಲಿ ನಡೆದುಕೊಂಡಿದ್ದನ್ನು ಸಹ ನೋಡಿದ್ದೀವಿ. ಈ ಒಂದು ಚುನಾವಣೆಯ ವಿಚಾರದಲ್ಲಿ ಕೂಡ ಅವರು ಶತ್ರುಘ್ನ ಸಿನ್ಹಾ ಅವರ ಒಂದು ವಿಚಾರದಲ್ಲಿ ಹಾಗೆಯೇ ನಡ್ಕೋತಾರೆ. 25,000 ಮತಗಳ ಅಂತರದಿಂದ ತಾವು ಗೆಲುವು ಸಾಧಿಸಿದ್ರೂ ಸಹ ತಮ್ಮ ಎದುರಿಗೆ ನಿಂತಿರಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಶತ್ರುಘ್ನ ಸಿನ್ಹಾ ಅವರ ಜೊತೆಯಲ್ಲಿ ಮಾತು ಬಿಡ್ತಾರೆ. ಶತ್ರುಘ್ನ ಸಿನ್ಹಾ ಅವರಿಗೆ ಇದರಿಂದ ಬಹಳ ನೋವಾಗುತ್ತೆ. ಯಾಕೆಂದರೆ ರಾಜಕೀಯವೇ ಬೇರೆ, ವೈಯಕ್ತಿಕ ಜೀವನವೇ ಬೇರೆ. ಜೊತೆಗೆ ರಾಜೇಶ್ ಖನ್ನಾ ಅವರು ತಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ಚುನಾವಣೆಗೆ ಇಳಿದಿರ್ತಾರೆ. ಅದೇ ರೀತಿಯಲ್ಲಿ ಶತ್ರುಘ್ನ ಸಿನ್ಹಾ ಅವರು BJPಯಿಂದ ಅಭ್ಯರ್ಥಿಯಾಗಿ ಇಳಿದಿರ್ತಾರೆ. ಇದು ಪಾರ್ಟಿಗಳ ನಡುವಿನ ಹೋರಾಟವೇ ಹೊರತು ವ್ಯಕ್ತಿಗಳ ನಡುವಿನದಲ್ಲ. ಈ ಒಂದು ಸಂಗತಿಯನ್ನು ಅವರು ರಾಜೇಶ್ ಖನ್ನಾ ಅವರಿಗೆ ಅನೇಕ ಬಾರಿ ಮನದಟ್ಟು ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಎಷ್ಟೋ ಸಾರಿ ಹೇಳ್ತಾರೆ, ನಮ್ಮ ವೈಯಕ್ತಿಕ ಜೀವನ ಬೇರೆ, ರಾಜಕೀಯವೇ ಬೇರೆ,
ನೀವು ಒಂದು ಪಾರ್ಟಿಯಿಂದ ನಿಂತಿದ್ದೀರಾ, ನಾನು ಒಂದು ಪಾರ್ಟಿಯಿಂದ ನಿಂತಿದ್ದೆ, ನಾನು ಸೋಲನ್ನು ಅನುಭವಿಸಾಯಿತು, ಯಾಕೆ ನನ್ನ ಮೇಲೆ ಒಂದು ದ್ವೇಷ ಸಾಧಿಸ್ತೀರಿ, ನನ್ನ ಸ್ನೇಹವನ್ನು ಯಾಕೆ ನಿರಾಕರಣೆ ಮಾಡ್ತೀರಿ ಅಂತ ಕೇಳ್ತಾರೆ. ಆದರೆ ರಾಜೇಶ್ ಖನ್ನಾ ಅವರು ಆ ಒಂದು ಗೆಲುವಿನ ನಂತರ ಕೂಡ ಎಷ್ಟೋ ಚಿತ್ರಗಳಲ್ಲಿ ಶತ್ರುಘ್ನ ಸಿನ್ಹಾ ಅವರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡ್ರೂ ಸಹ ಅವರ ಜೊತೆಯಲ್ಲಿ ಆ ಚಿತ್ರಕ್ಕೆ ಸಂಬಂಧಿಸಿದಂತೆ ಮಾತ್ರ ಮಾತನಾಡ್ತಾ ಇರ್ತಾರೆ, ಉಳಿದಂತೆ ಅವರ ಸ್ನೇಹವನ್ನು ನಿರಾಕರಣೆ ಮಾಡ್ತಾರೆ. ನೋಡಿ, ಒಂದು ಹಂತದಲ್ಲಿ ಶತ್ರುಘ್ನ ಸಿನ್ಹಾ ಅವರು ಆರೋಗ್ಯದ ತೊಂದರೆಯಿಂದಾಗಿ ಆಸ್ಪತ್ರೆಯನ್ನು ಸೇರಬೇಕಾಗಿ ಬರುತ್ತೆ. ಅದೇ ಸಂದರ್ಭದಲ್ಲಿ ರಾಜೇಶ್ ಖನ್ನಾ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಆಸ್ಪತ್ರೆಯಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಶತ್ರುಘ್ನ ಸಿನ್ಹಾ ಅವರನ್ನು ಅವರ ಮಗಳು ಸೋನಾಕ್ಷಿ ಸಿನ್ಹಾ ನೋಡ್ಕೋತಾ ಇರ್ತಾರೆ. ಸೋನಾಕ್ಷಿಯ ಬಳಿ ಶತ್ರುಘ್ನ ಸಿನ್ಹಾ ಅವರು ಹೇಳ್ತಾರೆ, ನಾನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ತಕ್ಷಣ ಹೋಗಿ ರಾಜೇಶ್ ಖನ್ನಾ ಅವರನ್ನು ನೋಡಬೇಕು, ಅವರ ಸ್ನೇಹವನ್ನು ಮತ್ತೆ ಪಡೀಬೇಕು ಅಂತ ಹೇಳ್ತಾರೆ. ಆದರೆ ಶತ್ರುಘ್ನ ಸಿನ್ಹಾ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಮೊದಲೇ ಒಂದು ದಿನ ಸೋನಾಕ್ಷಿ ಸಿನ್ಹಾ ಅವರು ಬಂದು ರಾಜೇಶ್ ಖನ್ನಾ ಅವರು ಇನ್ನಿಲ್ಲ ಅನ್ನುವ ಸುದ್ದಿಯನ್ನು ಹೇಳ್ತಾರೆ. ಶತ್ರುಘ್ನ ಸಿನ್ಹಾ ಅವರಿಗೆ ತುಂಬ ದುಃಖವಾಗುತ್ತೆ. ಯಾವತ್ತಿಗೂ ಮತ್ತೆ ರಾಜೇಶ್ ಖನ್ನಾ ಅವರ ಸ್ನೇಹವನ್ನು ಪಡೆಯೋದಕ್ಕೆ ಸಾಧ್ಯವಾಗಲಿಲ್ವಲ್ಲ ಅಂತ. ಭಾರತದಾದ್ಯಂತ ಪ್ರಸಿದ್ಧರಾದ ಶತ್ರುಘ್ನ ಸಿನ್ಹಾ ಅವರ ಹೆಸರನ್ನು ಉತ್ತರ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಚ್ಚಾರಣೆ ಮಾಡ್ತಾ ಇರ್ತಾರೆ, ಅಂದರೆ ತಪ್ಪಾಗಿ. ಬಂಗಾಳದವರು ಶತ್ರುಘ್ನ ಸಿನ್ಹಾ ಅಂತಾರೆ, ಮತ್ತೊಬ್ಬರು ಶತ್ರುಘ್ನ ಸಿನ್ಹಾ ಅಂತಾರೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಉಚ್ಚಾರಣೆ ಮಾಡ್ತಾ ಇದ್ದಿದ್ದರಿಂದ ಈ ಒಂದು ಗೊಂದಲ ಬೇಡವೇ ಬೇಡ ಅಂತ ಹೇಳಿ ಅವರು ತಮ್ಮ ಹೆಸರನ್ನು ಶತ್ರುಘ್ನ ಸಿನ್ಹಾ ಅಂತ ಮಾಡ್ಕೋತಾರೆ. ಮುಂದೆ ಖ್ಯಾತ ಪತ್ರಕರ್ತೆ ಶೋಭಾ ಡೇ ಅವರು ಅದನ್ನು ಮತ್ತಷ್ಟು ಮೊಟಕುಗೊಳಿಸಿ ಶಾರ್ಟ್ ಗನ್ ಎನ್ನುವ ಒಂದು ಅಡ್ಡ ಹೆಸರನ್ನು ಅವರಿಗೆ ಕೊಡ್ತಾರೆ. ಒಂದು ರೀತಿಯಲ್ಲಿ ತುಪಾಕಿಯಿಂದ ಗುಂಡು ತೂರುವ ಹಾಗೆ ಸಂಭಾಷಣೆಗಳನ್ನು ಹೇಳುವುದರಿಂದ ಒಂದು ರೀತಿಯಲ್ಲಿ ಅದು ಅವರಿಗೆ ಅನ್ವರ್ಥನಾಮವಾಗುತ್ತೆ. ಇನ್ನು ಅವರ ಆತ್ಮಚರಿತ್ರೆ ಎನಿಥಿಂಗ್ ಬಟ್ ಖಾಮೋಶ್, ಅದನ್ನು ಭಾರತಿ ಎಸ್ ಪ್ರಧಾನ್ ಅವರು 2015ರಲ್ಲಿ ಬರೀತಾರೆ. ಹಿಂದಿ ಬೆಳ್ಳಿತೆರೆಯಲ್ಲಿ ಸಾಮಾನ್ಯವಾಗಿ ನಾಯಕರುಗಳು ಮೀಸೆ ಇಲ್ಲದೆಯೇ ಅಭಿನಯಿಸೋದೇ ಜಾಸ್ತಿ. ಅಂಥ ಕಲಾವಿದರು ಕೂಡ ಯಾವುದೋ ಒಂದೊಂದು ಚಿತ್ರದಲ್ಲಿ ಮೀಸೆ ಇಟ್ಕೊಂಡಿರ್ತಾರೆ. ಆದರೆ ಬೆರಳೆಣಿಕೆಯಷ್ಟು ಕಲಾವಿದರು ಮಾತ್ರ ಚಿತ್ರ ಜೀವನದುದ್ದಕ್ಕೂ ಮೀಸೆಯೊಂದಿಗೆ ಅಭಿನಯಿಸಿರುವಂಥ ಉದಾಹರಣೆಗಳು ಇದೆ. ಅವುಗಳಲ್ಲಿ ಮುಖ್ಯರಾದವರು ರಾಜ್ ಕಪೂರ್, ಅನಿಲ್ ಕಪೂರ್ ಹಾಗೂ ಶತ್ರುಘ್ನ ಸಿನ್ಹಾ ಅವರು. ನೀವು ಮೀಸೆ ರಹಿತ ಶತ್ರುಘ್ನ ಸಿನ್ಹಾ ಅವರನ್ನು ನೋಡಬೇಕು ಅಂದರೆ ಒಂದೇ ಒಂದು ಸಂದರ್ಭದಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರು ರಕ್ತಚರಿತ ಚಿತ್ರವನ್ನು ತೆರೆಗೆ ತಂದಾಗ ಅಲ್ಲಿ NT ರಾಮರಾವ್ ಅವರ ಪಾತ್ರವನ್ನು ಶತ್ರುಘ್ನ ಸಿನ್ಹಾ ಅವರು ನಿರ್ವಹಣೆ ಮಾಡ್ತಾರೆ. ಆ ಒಂದು ಪಾತ್ರಕ್ಕಾಗಿ ಅವರು ಮೀಸೆ ರಹಿತರಾಗಿ ಕಾಣಿಸ್ಕೊಳ್ತಾರೆ. ಇವತ್ತು ಟೆಲಿವಿಷನ್ನಲ್ಲಿ ಬಹಳ ಜನಪ್ರಿಯವಾಗಿರುವಂಥ ಕಪಿಲ್ ಶರ್ಮಾ ಶೋ, ಅನೇಕ ಸಂಚಿಕೆಗಳಲ್ಲಿ ನೀವು ಕಪಿಲ್ ಶರ್ಮಾ ಅವರು ಸೇರಿದಂತೆ ಬೇರೆ ಬೇರೆ ಕಲಾವಿದರು ಶತ್ರುಘ್ನ ಸಿನ್ಹಾ ಅವರ ಮಿಮಿಕ್ರಿ ಮಾಡೋದನ್ನು ನೋಡಿರ್ತೀರಿ. ತಮ್ಮ ಸುಮಾರು 5-6 ದಶಕಗಳ ಚಿತ್ರಜೀವನದಲ್ಲಿ ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿರುವ ಶತ್ರುಘ್ನ ಸಿನ್ಹಾ ಅವರು ಅನೇಕರಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.